24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ಸತೀಶ್. ನಾವು ಭೇಟಿ ಮಾಡಿ ಬಂದಿರುವಂಥ ಹಾಸನ ಡಿಸ್ಟ್ರಿಕ್ಟ್ ಸಕಲೇಶಪುರ ತಾಲೂಕಿನ ಬೀರಡಹಳ್ಳಿ ಗ್ರಾಮ ಪಂಚಾಯತಿ. ಬನ್ನಿ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಹಿತೈಷಿ ಸರ್. ಯಾವ ಗ್ರಾಮ ಪಂಚಾಯತ್ ಗೆದ್ದು ಮೆಂಬರ್ ಆಗಿದ್ರು? ಬೀರಡಹಳ್ಳಿ ಗ್ರಾಮ ಪಂಚಾಯತ್. ಬೀರಡಹಳ್ಳಿ. ಹೇಗೆ ಅನ್ನಿಸ್ತಾ ಇದೆ ಸರ್ ರಾಜಕೀಯ ಜೀವನ? ಎಲ್ಲ ಹೊಸ ಇದಲ್ಲ, ಅನುಭವ ಎಲ್ಲ ಬೇಕು, ಆದರೂ ಕಲಿತಿದ್ದೀವಿ, ಪರವಾಗಿಲ್ಲ. ಸರ್, ನೀವು ಗೆದ್ದಂಥ ಸಂದರ್ಭದಲ್ಲಿ ನಿಮ್ಮ ಟೋಟಲ್ ಓಟ್ ಎಷ್ಟಿತ್ತು ಸರ್? ಟೋಟಲ್ ಓಟು 900. ಎಷ್ಟು ನಿಮ್ಮದು ಸರ್? ನಿಮ್ಮ ಟೋಟಲ್ ಓಟ್ ಎಷ್ಟು? 211. 211. ಎಷ್ಟು ಲೀಡಲ್ಲಿ ಗೆದ್ರಿ ಸರ್? ಅದೇ 3 ಓಟು. 3 ಓಟು. ನಿಮ್ಮ ಗ್ರಾಮ ಪಂಚಾಯತಲ್ಲಿ ಏನೇನು ಕೆಲಸ ಅಭಿವೃದ್ಧಿಗಳು ಮಾಡಿದ್ದೀರಾ ಸರ್? ಏನು ಕೆಲಸ ಕಾರ್ಯಗಳು ಮಾಡಿದ್ದೀರಾ? NRIG ಇಂದ ಎಲ್ಲ ಕೆಲಸಗಳು, ಡ್ರೈನೇಜ್ ಇರ್ಬೋದು, ಮೋರಿಗಳು, ಇಷ್ಟ ನೀರಿನ ಕರೆಂಟು. ಸರ್, ತಮ್ಮನ್ನು ತಾವು ಯಾವ ಪಕ್ಷದಿಂದ ಗುರುತಿಸ್ಕೊತಾ ಇದ್ದೀರಾ ಸರ್? ನಾವು ಈಗ BJP. ಈಗ ಪ್ರೆಸೆಂಟ್ BJPಯಿಂದ ಗುರುತಿಸ್ಕೊಂಡು ಸುಮಾರು ಎಷ್ಟು ವರ್ಷಗಳಿಂದ ಈ ರಾಜಕೀಯ ಜೀವನದಲ್ಲಿ ಒಡನಾಟ ಇಟ್ಕೊಂಡಿದ್ದೀರಾ ಸರ್? 15 ವರ್ಷದಿಂದ ಎಲೆಕ್ಷನ್ ಅದು ಓಡಾಡ್ತೀವಿ. ಆದರೆ ಗ್ರಾಮ ಪಂಚಾಯತಿ ಇದರಿಂದ ಈಗ 4 ವರ್ಷ, 15 ವರ್ಷದಿಂದ ಅಥವಾ ರಾಜಕೀಯ ಜೀವನ ಒಡನಾಟ ಇಟ್ಕೊಂಡಿದ್ದೀರಾ ಸರ್? ಸರ್, ತಮ್ಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಅಂತ ಏನಾರು ಇದೆ? ಏನೂ ಇದಿಲ್ಲ, ಆಕಸ್ಮಿಕವಾಗಿ ಚೆನ್ನಾಗಿ ಎಲ್ಲ ಜನಸೇವೆ ಮಾಡಬೇಕು ಅಂದ್ಕೊಂಡು ರಾಜಕೀಯಕ್ಕೆ ಬಂದು. ರಾಜಕೀಯದಲ್ಲಿ ತಮಗೆ ಗುರುಗಳು ಅಂತ ಯಾರು ಇದ್ದಾರಾ ಸರ್? ಗುರುಗಳು ಅಂತ ಯಾರು ಇಲ್ಲ ಸರ್. ತಾವು ಮಾಜಿ ಅಧ್ಯಕ್ಷರು ಕೂಡ ಆಗಿದ್ದಂಥವ್ರು. ತಮ್ಮ ಅವಧಿಯಲ್ಲಿ ಯಾವ್ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸ ಮಾಡಿಸಿದ್ದೀರಾ ಸರ್ ತಮ್ಮ ಗ್ರಾಮದಲ್ಲಿ? ನಮ್ಮ ಗ್ರಾಮದಲ್ಲಿ ಅದೇ ನೋಡಿರ್ಬೋದು, ಡ್ರೈನೇಜ್ ಇರ್ಬೋದು, ರೋಡುಗಳು, ನೀರಿನಿಗೆ ಅದು ಇನ್ನೂ ಕೆಲಸ ಪೂರ್ತಿ ಇದು ಮಾಡೋಕ್ಕಾಗಿಲ್ಲ, ನಡೀತಾ ಇದೆ. ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಂಗವಿಕಲ ವೇತನ ಸುಮಾರು ಎಷ್ಟು ಕೊಡಿಸಿದ್ದೀರಾ ಸರ್? ಮನೆಗಳು ತುಂಬ ಒಂಥರ ನಮ್ಮ ಪಂಚಾಯತಿಲಿ ನಾವು ಹೇಳ್ದಂಗೆ ಅದೇ ನಾವೆಲ್ಲರೂ 11 ಜನ ಮೆಂಬರು, ಎಲ್ಲರೂ ಒಟ್ಟಿಗೆ ಇದರಲ್ಲಿ ಒಬ್ಬರು ಇಲ್ಲ ಅಂದರೂ ಒಂದು ಮೀಟಿಂಗಲ್ಲಿ ಅದನ್ನು ಸೇರಿಸಿ ಸಮವಾಗಿ ಈ ಸಲ ಒಂದ್ಸಲ ಒಬ್ಬರಿಗೆ ಮೆಂಬರಿಗೆ ಏನಾರ ಇದಾಗಿದ್ದರೆ ನೆಕ್ಸ್ಟ್ ಅವ್ರನ್ನ ಇದು ಮಾಡ್ಕೊಂಡು ಒಂದ್ಸಲ ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಎಲ್ಲ ಗ್ರಾಮಗಳಿಗೂ ಒಂದ್ಸಲ ಇದು ಮಾಡ್ಕೊಂಡು ಕೆಲಸ ಮಾಡ್ಕೊಡ್ತಿದ್ದೀವಿ. ಹಾಂ ಸರ್, ಮುಖ್ಯವಾಗಿ ನಿಮ್ಮ ಗ್ರಾಮದಲ್ಲಿ ಕಾಡ್ತಿರೋ ಸಮಸ್ಯೆಗಳು ಯಾವ್ಯಾವ? ಮೇನು ನಮಗೆ ನೀರಿನ ಸಮಸ್ಯೆ ತುಂಬ ಇದೆ. ಇಲ್ಲಿ ಪಕ್ಕದಲ್ಲಿ ನಮ್ಮ ಪಕ್ಕನೇ ಇರೋದು, ಆದರೂ ಇಲ್ಲಿ ನೀರಿಗೆ ಇವತ್ತು ತುಂಬ ಕಷ್ಟ ಇದೆ. ಅಂದರೆ ಅದೇನು ಯಾರು ಮಾಡ್ತಾಯಿಲ್ಲ ಅಂತಲ್ಲ, ನಾವು ಆಗ್ಬೋದು, ನಮ್ಮ ಹಿಂದೆ ಇರ್ಬೋದು, ಯಾರು ಇದು ಮಾಡಿದ್ರು ಅದೇನೋ ಒಂದಾದರೆ ಒಂದು ಆಗ್ತಾಯಿಲ್ಲ. ಇಲ್ಲ, ನೆಕ್ಸ್ಟ್ ಆಗುತ್ತೆ, ಈಗೆಲ್ಲ ನಡೀತಾ ಇದೆ. ಮೇನ್ ನೀರಿಂದು ಕಾರ್ಯರೂಪಕ್ಕೆ ಬರ್ತಾ ಇದೆ. ಇನ್ನು ಬೇರೆದೆಲ್ಲ ರಸ್ತೆ ಇರ್ಬೋದು, ಕರೆಂಟು ಎಲ್ಲ ನೀರಿಂದು ಕಾಂಕ್ರೀಟ್ ರೋಡ್ ಅವೆಲ್ಲ ಆಗಿದೆಯಾ ಸರ್? ಎಲ್ಲ ಇದು ಮಾಡಿದ್ದೀವಿ. ನೀರಿನ ಮೋರಿಗಳು, ಸಿಸ್ಟಮ್ಗಳು ಇದು ಅದೇ ನೀರಿನ ಮೇನ್ ಈಗ ಒಂದು ಜೊತೆಗೆಲ್ಲ ನೀರಿನ ಸಿಗ್ತಾ ಇಲ್ಲ, ಆಗುತ್ತೆ. ಮುಖ್ಯವಾಗಿ ನಿಮ್ಮ ಗ್ರಾಮದಲ್ಲಿ ಏನೋ ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್ ಅಭಿವೃದ್ಧಿಲಿ? ಅದೇ ಜನಗಳಿಗೆ ನಮ್ಮ ಕೈಯಿಂದ ಆಗೋಂಥದ್ದನ್ನ, ಪಕ್ಕದಿಂದ ಬರೋ ಅಂಥದ್ದನ್ನ ಜನಗಳಿಗೆ ತಲುಪೋಕ್ಕೆ ಏನೋ ಇದು ಮಾಡಬೇಕು, ಅದನ್ನು ಇದು ಮಾಡ್ತೀವಿ. ಒಟ್ಟಾರೆ ಒಂದು ಮಾದರಿ ಗ್ರಾಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ಇನ್ನೊಂದು ವರ್ಷ ಟೈಮ್ ಇದೆ, ಅಲ್ಲಿವರೆಗೂ ಎಷ್ಟು ನಮ್ಮ ಇದರಲ್ಲಾಗುತ್ತೆ ಅಷ್ಟೊಂದು ಮಾಡೋಣ ಅಂದರೆ ನಮ್ಮದು ಯಾರು ಮಾಡಿದ್ರು ನೆಕ್ಸ್ಟ್ ಬರೋರ್ಗು ಮಾದರಿಯಾಗಿ ಇದಾಗಿರಲಿ ಸರ್. ರಾಜಕೀಯ ಬಿಟ್ಟು ಬೇರೆ ಇನ್ಯಾವ ಸಂಘ ಸಂಸ್ಥೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ ಸರ್? ಇದೆ 2-3 ದೇವಸ್ಥಾನ ಕಮಿಟಿಗಳು, ಸಕಲೇಶಪುರ ಟೌನ್ ಹಾಲ್ ಗಣಪತಿ ಜಾಯಿಂಟ್ ಸೆಕ್ರೆಟರಿ ಆಗಿದೆ. ಆಮೇಲೆ ವೀರೇಶವ ಇವತ್ತು ಡೈರೆಕ್ಟ್ರು. ಹೀಗೆ ಸಂಘ ಸಂಸ್ಥೆ ಜಾತ್ರಾ ಮಹೋತ್ಸವಗಳು ಎಲ್ಲ ಕಮಿಟಿಗಳಲ್ಲಿ ಸ್ವಲ್ಪ ಇದ್ದೀವಿ. ನಾವು ಸಮಾಜ ಸೇವೆ ಮಾಡ್ತಿದ್ದೀವಿ. ನಾವು ಟೈಮ್ ಇದ್ದಾಗ ಅದೇ ಇದನ್ನು. ಸರ್, ನಿಮ್ಮ ಗ್ರಾಮದ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಏನಂದರೆ ಸರ್ಕಾರದಿಂದ ಬರೋದನ್ನು ಅವ್ರದ್ದು ಒಳ್ಳೆಯ ರೀತಿಯಲ್ಲಿ ಸೌಲಭ್ಯಗಳನ್ನು ತಗೋಬೇಕು. ಸುಮ್ಮನೆ ಏನೋ ಬರುತ್ತಿದೆ ನಾವೇನೋ ಯಾವುದೋ ಇದು ಮಾಡ್ಕೋಬೇಕು ಅಂತಲ್ಲ, ಅದನ್ನು ಉಪಯೋಗ ಒಳ್ಳೆಯ ರೀತಿಯಲ್ಲಿ ತಗೋಬೇಕು. ಅದು ನಾವು ನಮ್ಮಂಥ ಸದಸ್ಯರುಗಳು ಮಾಡಿದರೆ ಅವ್ರಿಗೂ ಒಳ್ಳೆಯದು, ನಾವು ಮಾಡಿಸ್ತಿರೋದು ಒಂದು ಇದಿರುತ್ತೆ. ಹಾಗೆ ಉಳಿದ ಸದಸ್ಯರು, ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಯಾವ ರೀತಿ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರೂ ಏನಂದರೆ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು, ಈ ಸಲ ಇವತ್ತು ನಮ್ಮೂರಿಗೆ ಕೆಲಸ ಕೊಟ್ಟಿದ್ದೀವಿ, ನಮಗೆ ಕೊಡಲಿಲ್ಲ ಅನ್ನೋ ಇದಿರಬಾರ್ದು. ಈ ಸಲ ಇವತ್ತು ನಮಗೆ ಸಿಗಿರ್ಬೋದು, ಮುಂದಿನ ಸಲ ಅವರಿಗೆ ಒಂದೊಂದು ಟೈಮಲ್ಲಿ ಒಂದೊಂದು ಇದಿರುತ್ತೆ, ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಎಲ್ಲರೂ ಅವ್ರು ಹಂಗೆ ಮಾಡಿದ್ರು ನಾವು ಹಿಂಗೆ ಮಾಡಿದ್ರು ಅಂತಾರೆ. ಸರ್, ಇದೇ ರೀತಿ ರಾಜಕೀಯದಲ್ಲಿ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ಇನ್ನು ತಾಲೂಕು ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಾಗಲಿ ನೋಡೋಣ ಮುಂದೆ ಯಾವ ಥರ ಹೆಂಗೆ ಬರುತ್ತೆ, ಅವಕಾಶ ಸಿಕ್ಕರೆ ಸ್ಪರ್ಧಿಸ್ತೀರಾ ಸರ್? ಕೊನೆಯದಾಗಿ ತಾವು ಈ ಸ್ಥಾನಕ್ಕೆ ಬರಬೇಕು ಅಂತ ತಮಗೆ ಓಟ್ ಹಾಕಿ ಗೆಲ್ಲಿಸಂತ ಮತ ಬಾಂಧವರೇ ಕಾರಣ. ಈ ಸಂದರ್ಭದಲ್ಲಿ ನಿಮ್ಮ ಮತ ಬಾಂಧವರಿಗೆ ನಾನು ರಾಜಕೀಯಕ್ಕೆ ಎಲೆಕ್ಷನ್ ಗ್ರಾಮ ಪಂಚಾಯತಿ ಇದು ಮಾಡ್ಬೇಕು ಅಂತಿರಲಿಲ್ಲ, ಎಲ್ಲರೂ ನೀವು ನಿಲ್ಬೋದು, ನಿಲ್ಲಿ ಇದು ಮಾಡಿ ಅಂದ ಅವರು ಇದ್ರ ಮೇಲೆ ನಾವು ನಿಂತಿದ್ದು. ಅವರಿಂದನೇ
ಇವತ್ತೇನಾದ್ರು ನನ್ನ ಅಧ್ಯಕ್ಷ ಅಂತ ಹೆಸರು ಮೆಂಬರು ಅಂದರೆ ಅವರು ಗ್ರಾಮಸ್ಥರಿಂದನೇ. ಅವ್ರಿಗೆಲ್ಲ ಯಾವ ರೀತಿಯ ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಕೆಲಸ ಕಾರ್ಯಗಳು ಕೆಲಸ ಕಾರ್ಯಗಳೇ ಮಾಡಿ ಈಗ ಅವ್ರು ಏನಾದ್ರು ಕೇಳೋದನ್ನು ಅವ್ರಿಗೆ ಮಾಡಿಕೊಡ್ತಿಲ್ಲ, ಅದನ್ನೇ ಅವ್ರಿಗೆ ಕೃತಜ್ಞತೆ ನಾವು. ಕೆಲಸ ಕಾರ್ಯಗಳು ಮಾಡೋ ಮುಖಾಂತರ ಅವ್ರಿಗೆ ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೀವಿ. ಸರ್ ಇಷ್ಟು ಹೊತ್ತು ಕಾಲ ನಿಮ್ಮ ಮನದಾಳದ ಮಾತುಗಳು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ.